ಹೇಗಿದ್ರೆ ಎಲ್ಲರೂ? ನಾವು ಇವತ್ತು ಆಲ್ಮಟ್ಟಿಲಿದ್ದೀವಿ. ಆಲ್ಮಟ್ಟಿಯ ಒಂದು ಫೇಮಸ್ ಜಾಗದಲ್ಲಿದ್ದೀವಿ. ಅದ್ರ ಹೆಸರೇ ಶಿಬುಲಾಕ್ ಅಂತ. ಸೊ ನಾವು ಬೆಳಗ್ಗೆನೇ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಬರುತ್ತಾರೆ, ಆಮೇಲೆ ಕ್ರೌಡ್ ಆಗಿಬಿಡುತ್ತೆ. ಶಿಬುಲಾಕ್ ಇದೊಂದು ಏಷ್ಯಾ ಕಾಂಟಿನೆಂಟಲ್ಲಿ ಅತಿ ದೊಡ್ಡ ಸ್ಕೀ ರೆಸಾರ್ಟ್ ಇರುವಂಥ ಜಾಗ. ಇಡೀ ಏಷ್ಯಾದಲ್ಲೇ ಇಷ್ಟು ದೊಡ್ಡ ಸ್ಕೀ ರೆಸಾರ್ಟ್ ಎಲ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ತುಂಬ ಜನ ಇಲ್ಲಿಗೆ ಬರ್ತಾರೆ. ಸರಿನಾ? ಬನ್ನಿ, ಇಲ್ಲೇ ಇದೆ ಮೇಲ್ಗಡೆ ಎಂಟ್ರಿ ಟಿಕೆಟ್ ತೊಗೋಬೇಕು. ನಾವು ಸಿಟಿ ಒಳಗಡೆಯಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸಲ್ಲಿ ಬಂದಿದ್ದೀವಿ. ಕ್ಯಾಬಲ್ಲಿ ಬಂದಿದ್ದೀವಿ. ಅಪ್ರಾಕ್ಸಿಮೇಟ್ಲಿ ಒಂದು 500 ರೂಪೀಸ್ ಆಯಿತು ಇಬ್ಬರಿಗೆ. ಸೊ ಬನ್ನಿ ಹೋಗೋಣ ಈಗ ಮೇಲೆ. ನೋಡಿ ಹೇಗಿದೆ ಇದು ಫಸ್ಟ್ ಪಾಯಿಂಟ್. ಆ್ಯಕ್ಚುಲಿ ಇಲ್ಲಿಂದ ಮೇಲೆ ಹೋಗಬೇಕು, ಅದು ಕೇಬಲ್ ಕಾರ್ ಥ್ರೂ ಹೋಗಬೇಕು ಶಿಬುಲಾಕ್ಗೆ. ಫುಲ್ ಸ್ನೋ ಮೌಂಟೇನ್ಸ್ ಕವರ್ ಆಗಿದೆ. ಪೃಥ್ವಿಯಲ್ಲಿ ಟಿಕೆಟ್ಸ್ ಹೆಚ್ಚು ಅಂತ ಕೇಳೋಕೆ ಹೋಗಿದ್ದಾಳೆ. ಈ ಪಾಯಿಂಟಲ್ಲಿ ನಿಮಗೆ ಕಾಫಿ ಶಾಪ್ಸು ಮತ್ತು ಲೈಟಾಗಿ ಪಬ್ಬು ಎಲ್ಲ ಇದೆ, ಫೋಟೋ ಸ್ಟುಡಿಯೋ. ಸೊ ಇಲ್ಲಿ ನನ್ನ ಹಿಂದೆ ನೋಡ್ತಾ ಇದ್ದಾರಲ್ಲ, ಇಲ್ಲಿಂದ ಕೇಬಲ್ ಕಾರಲ್ಲಿ ಹತ್ಕೊಂಡು ಹೋಗ್ತಾ ಇದೆ ನೋಡಿ, ಅದರಲ್ಲೇ ಹೋಗ್ಬೇಕು. ಸೊ ಬನ್ನಿ ನೆಕ್ಸ್ಟು ಟಿಕೆಟ್ ತೊಗೊಂಡು ಟಿಕೆಟ್ ಎಷ್ಟಾಗುತ್ತೆ ಅಂತಲೂ ಹೇಳ್ತೀನಿ. ಎಲ್ಲಿ ಹೋಗೋಣ? ಗಂಡೋಲ ರೆಡಿ ಆಯಿತು, ಹತ್ತಾ ಇದ್ದೀವಿ. ಹತ್ತಿದ್ದೀವಿ ಶಿಬುಲಾಕ್ ರೆಸಾರ್ಟ್ಗೆ. ನಮ್ಮ ಪಯಣ ಈಗ. ಎಷ್ಟು ಕೊಟ್ಟಮ್ಮ ಟಿಕೆಟ್? ಎಷ್ಟು ಕೊಟ್ಟೆ? 13,000 ಹೆಂಗೆ? 13,000 ಹೆಂಗೆ ಅಂದರೆ ನಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟಾಯಿತು ಅಲ್ಲಿಗೆ? 10,000ಗೆ 1,600 ರೂಪೀಸು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 2,000 ರೂಪೀಸ್ ಆಗಿದೆ. ಅಂದರೆ ಇದು ಅಪ್ ಆ್ಯಂಡ್ ಡೌನ್ ರೌಂಡ್ ಟ್ರಿಪ್ಪು. ಒಬ್ಬರಿಗೆ 1,000 ರೂಪಾಯಿ. ನೋಡೋಣ, ಈಗ ಹೋಗ್ತಾ ಇದ್ದೀವಿ ಮೇಲೆ. ತೋರಿಸ್ತೀನಿ ನೋಡಿ. ಕೇಬಲ್ ಕಾರ್ ಇದು ನೋಡಿ ಹೇಗಿದೆ. ಇವಾಗಿನ ಬೆಳಿಗ್ಗೆ 10 ಗಂಟೆ, ಬೆಳಿಗ್ಗೆ ಬೇಗ ಬಂದಿದ್ದೀವಿ. ಸಗದಾಗಿದೆ ಅಲ್ಲ? ಯಾರು ಇಲ್ಲ ನಮ್ಮಿಬ್ಬರಿಗೆ ಒಂದು ಕ್ಯಾಬಿನ್ ಕೊಟ್ಟಿದ್ದಾರೆ. ನಾವು ಹತ್ಕೊಂಡ್ಬಿಟ್ಟು ಆಮೇಲೆ ಯಾರು ಬರಲೇ ಇಲ್ಲ. ಸೊ ಮೇಲೆ ಹೋಗ್ತಾ ಇದೆ. ಇದು 3 ಲೆವೆಲ್ಸ್ ಇದೆ. ಓಕೆ, ಸೊ ಇವಾಗ ಫಸ್ಟ್ ಲೆವೆಲಲ್ಲಿ ಹೋಗಿ ಇಳಿದು ಮತ್ತೆ ಇನ್ನೊಂದು ಲೆವೆಲ್ಗೆ ಮತ್ತೆ ಕೇಬಲ್ ಕಾರ್ ತೊಗೋಬೇಕು. ಸೊ ಅದನ್ನು ಟಿಕೆಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಲೆವೆಲ್ ಇದೆ, ಅಲ್ಲೂ ಇಳ್ಕೊಂಡು ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಮತ್ತೆ ಕೇಬಲ್ ಕಾರ್ ತೊಗೋಬೇಕು. ಸೊ ಎಲ್ಲ ಸೇರಿಸ್ಬಿಟ್ಟು ಟಿಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ತನಕ ಏನೋ ಇವಾಗ 360 ಡಿಗ್ರಿ ಅಂದರೆ ಫುಲ್ ಕವರ್ ಆಗಿರೋದು ಇರುತ್ತೆ ನಿಮಗೆ ಕ್ಯಾಬಿನ್. ಬಟ್ ಮೇಲೋದಾಗ ನಿಮಗೆ ಓಪನ್ ಇರುತ್ತೆ. ಹೌದು, ಓಪನ್ ಇರೋದು ಅದರಲ್ಲಿ. ಅದು ಇನ್ನೂ ಮಜಾ ಇರುತ್ತೆ. ಈಗ ಫಸ್ಟ್ ಕಾಂಬೋಗೆ ಬಂದು ಇಳ್ಕೊಂಡಿದ್ದೀವಿ, ಅಂದರೆ ಫಸ್ಟ್ ಲೆವೆಲ್ಗೆ ಬಂದು ಇಳ್ಕೊಂಡಿದ್ದೀವಿ. ಇಲ್ಲಿಂದ ಬಂದು ಈಗ ನೆಕ್ಸ್ಟ್ ಕಾಂಬೋಗೆ ಹೋಗ್ಬೇಕು. ಆ ಕಡೆ ಇದೆ ನೋಡಿ, ಫಸ್ಟ್ ಕಾಂಬೋದಲ್ಲಿ ಹೆಂಗಿದೆ. -12 ಡಿಗ್ರೀಸ್ ಇದೆ ಇಲ್ಲಿ ನೋಡೋದಕ್ಕೂ ಸೂಪರಾಗಿದೆ. ಇಲ್ಲೆಲ್ಲ ನಿಮಗೆ ಏನು ಕಾಫಿ ಶಾಪ್ಸು, ರೆಸ್ಟೋರೆಂಟ್ಸು ತುಂಬ ಇದೆ ತಿನ್ನೋದಕ್ಕೆ. ಮೇಲೆ ಬಂದ್ಬಿಟ್ಟು ಇಲ್ಲಿ ಬಂದು ರೆಸ್ಟ್ ಮಾಡಿ ಮತ್ತೆ ಹೋಗ್ಬೋದು ಮೇಲೆ, ಆ ಥರ. ಸೊ ಈಗ ಇಲ್ಲಿಂದ ಸೆಕೆಂಡ್ ಲೆವೆಲಿಗೆ ಹೋಗೋ ಟೈಮು. ಹೋಗೋಣ ಸೆಕೆಂಡ್ ಲೆವೆಲ್ಗೆ.
ಓಪನಲ್ಲಿ ಹೋಗೋಣ ಕ್ಲೋಸಲ್ಲಿ ಹೋಗೋಣ ಹೇಗೆ ಓಪನ್ ಇರೋದಿಲ್ಲ ಸರಿ ಆಯಿತು ಬನ್ನಿ ಇಲ್ಲಿಂದ ಸೆಕೆಂಡ್ ಲೆವೆಲ್ಗೆ ಹೋಗೋಣ ಇದು ಕಾಂಬೋ 1 ಕಾಂಬೋ 2 ಹೋಗ್ತೀವಿ ಈಗ ಆಮೇಲೆ ಸೊ ಈಗ ಕಾಂಬೋ 2 ಬಂದಿದ್ದೀವಿ ಇಲ್ಲಿ ಇಳ್ಕೊಂಡ್ವಿ ಇಲ್ಲಿ ಇಳ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕು ಮೇಲೆ ನೋಡಿ ಹೋಗ್ತಾ ಇದ್ದಾರೆ ಮತ್ತೆ ಮೇಲೆ ಹೋಗ್ಬೇಕು ಬನ್ನಿ ನಿಮಗೆ ತೋರಿಸ್ತೀನಿ ಬಾಯಲ್ಲಿ ಈ ಕಡೆ ನೋಡೋಣ ಇಲ್ಲಿಂದ ಇಳ್ಕೊಂಡು ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಲ್ಲ ಅದಕ್ಕಿಂತ ಮುಂಚೆ ಒಂದು ವ್ಯೂ ತೋರಿಸ್ತೇನೆ ನಿಮಗೆ ಮುಂದೆ ನೋಡಿ ಸಕ್ಕತ್ತಾಗಿದೆ ಇಲ್ಲಿ ಕಾಂಬೋ 2 ಬಂದಾಗ ಇಲ್ಲಿ ಟೆಂಪ್ರೇಚರ್ ಎಷ್ಟಿದಮ್ಮ ಟೆಂಪ್ರೇಚರ್ ಆಲ್ಮೋಸ್ಟ್ -12 ಅನ್ಕೋತೀನಿ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ ಮುಂದೆ ಇಲ್ಲೂ ಒಂದು ಕಾಫಿ ಶಾಪ್ ಇದೆ ನಿಮ್ಗೆ ಏನಾದ್ರು ಬೇಕಂದರೆ ಇಲ್ಲಿ ಬಂದು ಕೂಡ ಕಾಫಿ ಕುಡಿಬೋದು ಹಾಗೆ ಈ ಬ್ಯೂಟಿಫುಲ್ ವ್ಯೂನು ಕೂಡ ನೋಡ್ಬೋದು ನೋಡಿ ಅದು ಸಿಟಿ ಕಾಣಿಸ್ತದಲ್ಲ ಅಲ್ಲಿಂದ ಬಂದಿರೋದು ಬಾ ಚಳಿ ಕಿತ್ಕೋತಾ ಇದೆ ಹಂಗೆ ಇದು ಕಾಫಿ ಶಾಪ್ ಕೈ ಮಾತ್ರ ಒಳ್ಳೆ ಗ್ಲೌಸ್ ಹಾಕೊಂಡ್ಬನ್ನಿ ಶೂಸು ಕೂಡ ಅಷ್ಟೇ ಚೆನ್ನಾಗಿರಬೇಕು ಇಲ್ಲಾಂದರೆ ಫ್ರೀಸ್ ಆಗಿಬಿಡ್ತೀರಾ ನಿಜವಾಗ್ಲೂ ಹಂಗಿದೆ ಮತ್ತು ನೋಡಿ ಜಾರುತ್ತೆ ಇದೆಲ್ಲ ಫುಲ್ಲು ಎಲ್ಲ ಹೊಡೆದು ತೆಗಿತಾ ಇದ್ದಾರೆ ಅದೇ ಸಿಟಿ ಮಜಾ ಇದ್ದಾರೆ ವಿಂಟರಲ್ಲಿ ಬರ್ಬೇಕು ನೋಡಿ ಇವತ್ತು 26th ಡಿಸೆಂಬರ್ ನಿನ್ನೆ ಇನ್ನು ಕ್ರಿಸ್ಮಸ್ ಮುಗ್ದಿದೆ ಎಲ್ಲ ಜನ ಚಿಲ್ ಮಾಡ್ತಾ ಇದ್ದಾರೆ ಬಂದ್ಬಿಟ್ಟು ಶಿಬುಲಾಕ್ ರೆಸಾರ್ಟ್ಗೆ ಆವಾಗಲೇ ಹೇಳ್ದಂಗೆ ಇದು ಏಷ್ಯಾದ ಅತಿ ದೊಡ್ಡ ಸ್ಕೀ ರೆಸಾರ್ಟ್ ಕಂಡ್ರಿ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಇದಕ್ಕಿಂತ ಭಯಾನಕ ಚಳಿ ಇರತ್ತೆ ಬನ್ನಿ ಮೇಲೋಗೋಣ ಮಜಾ ಮಾಡೋಣ ಸೊ ಈಗ ಶಿಬುಲಾಕ್ ಸೆಕೆಂಡ್ ಕಾಂಬೋ ಹತ್ಬಿಟ್ಟು ಮೇಲೆ ಬಂದಿದ್ದೀವಿ ಜಸ್ಟ್ ಇವಾಗಿನ ಹೇಳಿದ್ವಿ ಇಲ್ಲಿ ಬಿಸಿಲಿದೆ ಇಲ್ಲಿ ವಾಮ್ ಇದೆ ಬಟ್ ಸೆಕೆಂಡ್ ಲೆವೆಲಲ್ಲಿ ಮಾತ್ರ ಭಯಾನಕ ಕೊಂಡಿತ್ತು ಯಪ್ಪ ಏನಕ್ಕಂತ ಗೊತ್ತಿಲ್ಲ ಇಲ್ಲಿ ಚೆನ್ನಾಗಿದೆ ಸ್ನೋ ಇದೆ ಆಟ ಆಡೋದು ಸಖತ್ ಪ್ಲೇಸು ಬನ್ನಿ ನೋಡೋಣ ಸುತ್ತ ತೋರಿಸ್ತೀನಿ ಇಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಇದೆ ನೋಡಿ ತೋರಿಸ್ತೀನಿ ಕೆಳಗಡೆ ಇದೆಲ್ಲ ರೆಸ್ಟೋರೆಂಟ್ಸು ಇದೆಲ್ಲ ಸಿಟಿ ನೋಡಿ ಹೆಂಗೆ ಕಾಣುತ್ತೆ ಇಲ್ಲಿಂದ ಇದೆ ಆಲ್ಮಟ್ಟಿ ಸಿಟಿ ಸಗದ ಕಾಣಿಸ್ತಾ ಇದೆ ಇಲ್ಲಿಂದ ಹತ್ಕೊಂಡು ಬಂದು ಈಗ ಮೌಂಟೇನ್ಸ್ ನೋಡಿ ಶಿಬುಲಾಕ್ ಮೌಂಟೇನ್ ಇದೇ ರೀ ಫೇಮಸ್ಸು ಆಲ್ಮಟ್ಟಿಲಿ ನಂಬರ್ 1 ಸ್ಪಾಟಲ್ಲಿ ಬರುತ್ತೆ ಇದೆ ಮಿಸ್ಸೇ ಮಾಡ್ಕೋಬಾರ್ದು ಆ ಥರ ಎಕ್ಸ್ಪೀರಿಯೆನ್ಸು ನಿಮಗೆ ಸಿಗುತ್ತೆ ಬನ್ನಿ ಸ್ವಲ್ಪ ಶಿಬುಲಾಕ್ ಟಾಪ್ಗೆ ಬಂದಿದ್ದೀವಿ ಕಾಂಬೋ 2ನ ಹತ್ಕೊಂಡು ಮೇಲೆ ಬಂದಿದ್ದೀವಿ ಸಖತ್ ಮಜಾ ಆಯಿತು ಅಲ್ಲಿ ಮೇಲಿಂದ ಹೋಟೆಲ್ ಇಲ್ಲಿ ಕೆಳಗಡೆ ಕೆಫೆ ಇದೆ ಅಲ್ಲಿ ಹೋಟೆಲ್ ಹಿಡಿಯೋದಕ್ಕೆ ಒಳ್ಳೆ ಮಜಾ ವೃತ್ತಿ ಮಾತ್ರ ಒಳ್ಳೆ ಮಜಾ ಮಾಡಿದ್ಲು ಇಲ್ಲಿ ಮೇಲಿಂದ ಕೆಳಗಿರೋದಕ್ಕೆ ಇಬ್ರು ಜಾರ್ಕೊಂಡು ಬಂದಿರ್ತೀವಿ ಹಿಡಿಯೋಕ್ಕಾಗಲ್ಲ ಶೂಸ್ ಸಖತ್ತಾಗಿರ್ಬೇಕು ಇಲ್ಲಾಂದ್ರೆ ಸ್ಕೇಟಿಂಗಲ್ಲಿ ಬರಬೇಕು ಸಖತ್ ಮಜಾ ಮಾಡಿದಾಳೆ ವೃತ್ತಿ ಕೇಳಿ ನೋಡಿ ತೋರಿಸ್ತೀನಿ ವ್ಯೂ ಹೆಂಗಿದೆ ಈ ಕಡೆ ಮೇಲ್ಗಡೆ ಕಾಫಿ ಶಾಪಿಗೆ ಬಂದ್ಬಿಟ್ಟು ಒಂದು ಕಾಫಿ ಮತ್ತು ಗಾರ್ಲಿಕ್ ಬ್ರೆಡ್ ಹೇಳಿದ್ದೀವಿ ಸಾರಿ ಫ್ರೆಂಚ್ ಫ್ರೈಸ್ ಹೇಳಿದ್ದೀವಿ ಎಲ್ಲ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಬಿಸಿಲಿಗೆ ಚಿಲ್ ಮಾಡ್ತಾ ಇದ್ದಾರೆ ಕಾಫಿ
ಹೆದರ್ಕೊಳ್ಳಲ್ಲ ಮೇಡಮ್, ನೀವು ಹೋಗಿ, ನೀವು ಹೆಂಗೆ ಹೋಗ್ತೀರೋ ನೋಡ್ಬಿಟ್ಟು ನಾನು ಹಂಗೆ ಬರ್ತೀನಿ. ಹಾಂ, ಈಸಿನಾ? ನಿಂದು ಶೂಸ್ ಚೆನ್ನಾಗಿದೆ, ನನ್ನ ಶೂಸ್ ಚೆನ್ನಾಗಿಲ್ಲ. ಹಾಂ, ಹೌದಾ? ಹತ್ತಿ ಮೇಡಮ್. ನೀವೇ ಇನ್ಫಾರ್ಮೇಶನ್, ಏನೋ ಇನ್ಸ್ಪಿರೇಷನ್, ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಏನ್ ಫಾಸ್ಟ್ ಆಗ್ಬಿಟ್ಟಿದ್ಯಾ? ಅವಾಗ್ಲೂ ಬರ್ಬೇಕಾದ್ರೆ ದಬಾಕೊಂಡೆ. ಓಡಿ 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 ಓಡಿ. ಹತ್ತು 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 ಹತ್ತು. ಆಗ್ತಾ ಇಲ್ವಾ? ಆಗ್ತಾ ಇಲ್ವಾ? ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣತ್ತೋ ಐಸು. ಅದ್ರಲ್ಲಿ ಆಟ ಆಡೋದು ಅಷ್ಟೇ ಡೇಂಜರ್. ನೋಡು ಈ ಕಡೆ ಹೋಗ್ತೆ ಅಂತ. ವಾ, ನಾನು ಜಸ್ಟ್ ಸ್ಲಿಪ್ಪು. ಹೋಗೇ ಬಿಟ್ಟಲ್ಲ ಅಷ್ಟು ದೂರ. ಆ ಒಂದು, ಆ ಎರಡು, ಆ ಒಂದು. ಕೆಳಗೆ ಹೋಗ್ತೀನಿ ಸೀದಾ. ನಿನ್ನ ಯಾವನ ಆ ಕಡೆಯಿಂದ ಹತ್ತು ಅಂತ ಹೇಳಿದ್ದು? ಬಾ ಇಲ್ಲತ್ತು. ಓಹೋ, ಹತ್ತು. ಹೋಗು ಹೋಗು ಹೋಗು. ಹತ್ತದಾ? ಹೋದಾ? ಆ ಒಂದು, ಆ ಎರಡು, ಆ ಮೂರು, ಆ ನಾಲ್ಕು, ಆ ಐದು. ಓ, ಹತ್ಬಿಟ್ಲು ಮೌಂಟ್ ಎವರೆಸ್ಟ್ ಹತ್ಬಿಟ್ಲು. ಶಿವಲದ್ದು ವ್ಯೂ ಪಾಯಿಂಟ್ ನೋಡಿ ತೋರಿಸ್ತೀನಿ. ಇಲ್ಲಿದೆ ವ್ಯೂ ಪಾಯಿಂಟ್. ಸಕ್ಕತ್ತಾಗಿದಲ್ಲ? ಸಖತ್ತು ಸರ್ಕಸ್ ಮಾಡಿ ಮೇಡಮ್ ಮೌಂಟ್ ಎವರೆಸ್ಟ್ ಹತ್ತಿದ್ದಾರೆ. ಸಖತ್ತು ಕಾಮಿಡಿ ಇತ್ತು ಮಾತ್ರ ಕ್ಲೈಂಬಿಂಗು. ಅಯ್ಯೋ, ಯಾಕೆ ಹೇಳ್ತೀರ ಅದ್ರ ಕತೆ ವ್ಯತೆ ಮೇಡಮ್ ಅವರಿಗೆ ಕೇಳಬೇಕು. ಸ್ಟಿಕ್ಕ ಇದೇನು ಕೆಮ್ಮಣ್ಣಗುಂಡಿ ಅನ್ಕೊಂಡ? ನಮಗೆ ಹತ್ತು ಅಭ್ಯಾಸ ಇಲ್ಲ ಅಲ್ಲ ಐಸಲ್ಲೆಲ್ಲ. ಅದೇ ಕೆಮ್ಮಣ್ಣಗುಂಡಿ ಅನ್ಕೊಂಡ, ಇದು ಸ್ಟಿಕ್ ಇಟ್ಕೊಂಡು ಹತ್ತಕ್ಕೆ. ಅಲ್ಲೋಗೋಣ. ಸೂಪರ್ ಆಗಿದೆ.